ರಾಣಿ ಅವರು ಕುಟುಂಬ ಸಮೇತವಾಗಿ ಕಾಡಿಗೆ ಒಂದು ಟ್ರಿಪ್ ಬಂದಿದ್ರು. ಆದರೆ ಅವರು ಪೋಷಕರ ಅರಿವಿಲ್ಲದೆ ಕಾಡು ಸುತ್ತಾಡಲು ಹೋದರು. ರಾಣಿ, ಆ ಕಡೆ ಈ ಕಡೆ ನೋಡು, ಎಷ್ಟು ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ ಮಂಜು, ಆದ್ರೂ ಮನೆಗೆ ಹೋಗ್ಬೇಡವಾ? ಅಪ್ಪ ಅಮ್ಮ ಹೋಗುತ್ತಾರೆ. ಆದರೆ ಕಾಡಿಂದ ಬರುವಾಗ ಅವರು ಕಾಡಿನಲ್ಲಿ ಸಿಕ್ಕಾಗಿಕೊಂಡರು. ಮಂಜು, ನಾವು ಹೆಂಗ ಮನೆಗೆ ಹೋಗೋದು? ಭಯ ಪಡಬೇಡ ರಾಣಿ, ನಾನಿಲ್ಲೇ ಇದ್ದೀನಿ. ಹಾಗಾಗಿ ಅವರು ಈ ಮಕ್ಕಳನ್ನು ರಕ್ಷಿಸಿದರು. ಥ್ಯಾಂಕ್ ಯು ಶಾರದಾ. ಮಕ್ಕಳೇ, ನಿಮ್ಮ ಪ್ಯಾರೆಂಟ್ಸ್ ಅನುಮತಿ ಇಲ್ಲದೆ ಹೊರಗೆ ಹೋಗಬೇಡಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಬನ್ನಿ ಅಂತ ಒಂದು ಕರಡಿ ಮತ್ತೆ ಪಾಂಡು ಅಂತ ಒಂದು ಪಾಂಡ ಇತ್ತು. ಲೇ ಪಾಂಡು, ಬೆಳಗ್ಗೆಯಿಂದ ತುಂಬಾ ಹಸಿವಾಗ್ತಿದೆ. ಬಾರೋ, ನದಿ ಹತ್ರ ಹೋಗಿ 2 ಮೀನ ತಿನ್ನೋಣ, ಸರಿನಾ? ಅಯ್ಯೋ, ಏನು ನದಿ ಹತ್ರನಾ? ಬನ್ನಿ, ಬೇಡ ಬನ್ನಿ, ನನಗೆ ತುಂಬಾ ಭಯ ಆಗ್ತಿದೆ. ಲೇ, ಭಯ ಪಡಬೇಡಲೋ, ನಾನಿದ್ದೀನಲ್ಲ, ಬಾ ಹೋಗೋಣ. ಸರಿ ಸರಿ ಆಯ್ತು, ನೀನಿದ್ಯಲ್ಲ, ಬರ್ತೀನಿ. ಸರಿ, 1 ನಿಮಿಷ, ಒಂದು ಕಾಫಿ ಕುಡಿತೀನಿ, ತಡಿಯೋ. ಯಾರೋ ಇವನು ಯಾವತ್ತು ಕಾಫಿ ಕುಡಿತವನೆ. ಹಾಗಾಗಿ ಅವರಿಬ್ರು ಮೀನ್ ಹಿಡಿಯಕ್ ಹೋದ್ರು. ಎಷ್ಟು ದೂರ ಇದೆ ಬನ್ನಿ? ಸುಮ್ನೆ ಬಾರೋ. ಅವರು ದಾರಿಯಲ್ಲಿ ಸಾರಾವನ್ನು ನೋಡಿದ್ರು. ಯಾರಪ್ಪ ಇದು? ಎಲ್ಲಿ ಹೋಗ್ತಿದ್ದೀರಾ ಇಬ್ರೂನು? ಈ ಬನ್ನಿ ಬೇರೆ ನನ್ ತಲೆ ತಿಂತಾನೆ. ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ನನಗೆ ನದಿ ಅಂದ್ರೆ ತುಂಬಾ ಭಯ. ಸಾರಾ, ನೀನು ಹುಲ್ಲು ಮಾತ್ರ ತಿಂತೀಯ, ಹುಲ್ಲೇ ತಿಂದ್ಕೊಂಡಿರೋ. ನಾವಿಬ್ರು ನದಿ ತೀರಕ್ಕೆ ಹೋಗಿ 2 ಮೀನ್ನ ತಿನ್ಕೊಂಡ್ ಬರ್ತೀವಿ. ಹಾಗೆ ಅವರಿಬ್ರು ನದಿ ತೀರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಪಾಂಡು ನದಿಯಲ್ಲಿ ಜಾರಿ ಬಿದ್ದ. ಅಯ್ಯೋ ಅಯ್ಯಯ್ಯೋ, ಕಪ್ಪಡು, ಅಲ್ಲ ಕಪ್ಪಡು. ಭಯ ಪಡ್ಬೇಡ ಪಾಂಡು, ನಾನು ಬರ್ತಾ ಇದ್ದೀನಿ. ಬನ್ನಿ ಪಾಂಡುವನ್ನು ನದಿಯಿಂದ ರಕ್ಷಿಸಿದ. ಥ್ಯಾಂಕ್ ಯು ಬನ್ನಿ, ನೀನು ನನಗೆ 2ನೇ ಜೀವನ ಕೊಟ್ಟಿದ್ದೀಯ ಬನ್ನಿ. ಲೋ, ಫ್ರೆಂಡ್ಸ್ ಅಂದ್ರೆ ಸಹಾಯ ಮಾಡ್ಬೇಕು, ಮತ್ತೆ ಫ್ರೆಂಡ್ಶಿಪ್ ಅಲ್ಲಿ ಈ ಥ್ಯಾಂಕ್ಸ್ ಹೇಳೋದೆಲ್ಲ ಬೇಡ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ಬನ್ನಿ ಅಂತ ಒಂದು ಕರಡಿ ಇತ್ತು. ಹೋ, ಇಷ್ಟೊತ್ತೊಳಗೆ ಬೆಳಗ್ಗೆ ಆಯ್ತಲ್ವಾ? ಸರಿ ಆಯ್ತು, ಒಂದು ಕಾಫಿ ಕುಡಿತೀನಿ. ಸರಿ, ಇವಾಗ ಏನ್ ಮಾಡೋದು? ಹಾಗೆ ಬೋರ್ ಹೊಡೆದು ಬನ್ನಿ ಆ ಕಡೆ ಈ ಕಡೆ ನಡೀತಾ ಇದ್ದ. ಅವಾಗ ಬನ್ನಿ ಫ್ರೆಂಡ್ ಜಾರಾ ಬಂದ್ಲು. ಗುಡ್ ಮಾರ್ನಿಂಗ್ ಸಾರಾ. ಗುಡ್ ಮಾರ್ನಿಂಗ್ ಬನ್ನಿ, ಏನ್ ಮಾಡ್ತಿದ್ಯಾ? ಏನು ಮಾಡ್ತಾ ಇಲ್ಲ ಜಾರಾ, ಸುಮ್ಮನೆ ಇದ್ದೀನಿ, ಬಾ ಈ ಕಡೆ. ಹಾಗೆ ಜಾರಾ ಬನ್ನಿ ಹತ್ರ ಹೋದ್ಲು. ನಾನು ಆ ನದಿ ಹತ್ರ ಹೋಗಿ ಮೀನ್ ತಿನ್ನೋಣ ಅಂತ ಇದ್ದೀನಿ. ತುಂಬಾ ಹಸಿವು ಆಗ್ತಿದೆ. ನೀನು ಬಾ, ಅಲ್ಲಿ ಒಳ್ಳೆ ಮೀನ್ ಸಿಗುತ್ತೆ. ಇಲ್ಲ ಬನ್ನಿ, ನಾವು ಮೀನು ಮತ್ತೆ ಮಾಂಸಾಹಾರ ತಿನ್ನಲ್ಲ. ನಾವು ಸಸ್ಯಾಹಾರಿಗಳು. ಅಂದ್ರೆ ನಾವು ಹುಲ್ಲುಗಳು, ಗಿಡಗಳು, ಎಲ ಆಹಾರಗಳು ಮಾತ್ರನೇ ತಿನ್ನೋದು. ಓಹೋ, ಹಾಗೇನಾ? ಸರಿ ಸರಿ, ನಾವು ಸರ್ವ ಆಹಾರಿಗಳು. ಅಂದ್ರೆ ನಾವು ಎಲ ಆಹಾರಗಳು ತಿಂತೀವಿ, ಮಾಂಸ ಆಹಾರಗಳು ತಿಂತೀವಿ.
ಸರಿ ಹೋಗಿ ಬಾ. ಹಾಗೆ ಮೀನ್ ಹಿಡಿಯಕ್ಕೆ ಬನ್ನಿ ನದಿ ತೀರಕ್ಕೆ ಹೋದ.